ನ್ಯೂ ಇಯರ್ ರೆಸೊಲ್ಯೂಷನ್ ಯಾರ್ಯಾರ್ದು ಏನೇನಿದೆ ಗೊತ್ತಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ. ಆದರೆ ನಾನು ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಕೃಷ್ಣನ ನೋಡಿಬಿಟ್ಟೆ ಸ್ಟಾರ್ಟ್ ಮಾಡಬೇಕಂತ. ಆದರೆ ನಮ್ಮ ಏರಿಯಾದಲ್ಲಿ ಮಾಲಾಫೇಶ್ ಆಗಿರೋದ್ರಿಂದ ತುಂಬ ಕ್ರೌಡು, ಟ್ರಾಫಿಕ್ಕು, ಡಸ್ಟು, ಗಜಿಬಿಜಿ ನನಗಿಷ್ಟನೇ ಆಗಲ್ಲ ಇತ್ತೀಚೆಗೆ. ಆದರೂ ಏನು ಮಾಡೋಕ್ಕಾಗಲ್ಲ, ಇರಬೇಕು, ಇದ್ದೀವಿ. ಸೊ ಹಾಗಾಗಿ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡು ನೋಡಿದ್ರೆ ಇಷ್ಟು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿಲ್ಲ. ತುಂಬ ಕ್ರೌಡು ಜನ ನೋಡಿ ಔಟ್ಸೈಡ್ ನಾನು ಇವತ್ತು ಹೋಗ್ತೀನಿ ಅನಿಸಿತ್ತು. ಆದರೆ ರಾಧಾಕೃಷ್ಣನ ನೋಡದೆ ವಾಪಸ್ ಹೋಗೋ ಮಾತೇ ಇಲ್ಲ. ಸೊ ಎಲ್ಲೋ ದೂರ ಹೋಗಿ ಗಾಡಿ ಪಾರ್ಕ್ ಮಾಡಿ ಮತ್ತೆ ಒಳಗಡೆ ಹೋದೆ. ನನಗೆ ಕೃಷ್ಣನ ನೋಡ್ತಿದ್ದಂಗೆ ತುಂಬ ಖುಷಿಯಾಯಿತು. ವಸುದೇವ ಸುತ್ತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು. ನನಗೆ ಕೃಷ್ಣನೇ ಅಲ್ಲ ಅಂದ್ಕೊಂಡು ಅಲ್ಲಿ ನೋಡಿ ಮತ್ತೆ ಈಗ ಇಸ್ಕಾನ್ ಟೆಂಪಲ್ ಒಳಗಡೆ ಹೊಸದಾಗಿ ಏನೇನೋ ಮಾಡಿದ್ದಾರೆ, ಅದು ತುಂಬ ಖುಷಿಯಾಯಿತು. ಅಲ್ಲಿ ನನ್ನ ರಾಧಾಕೃಷ್ಣ ಇದು ನೋಡಿ, ಇದು ಬಂದ್ಬಿಟ್ಟು ದೇಹದ ಒಂದು ನಾವು ಹೆಂಗೆ ಬರ್ತಿಂದ ಲಾಸ್ಟ್ ಡೆತ್ ತನಕನೂ ಇದೆಲ್ಲ ನೋಡಿದ್ಮೇಲೆ ಜಿಮ್ಮು ಮೇಕಪ್ ಎಲ್ಲ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಆದರೆ ಲಾಸ್ಟಲ್ಲಿ ಪೂರಿ ಜಗನ್ನಾಥ ಸ್ವಾಮಿ ಪಿಕ್ಕಿತ್ತು. ಸೊ ನೋಡಿಕೊಂಡು ಕಿಚಡಿ ತಿನ್ಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಕೂತ್ಕೊಂಡು ಕೃಷ್ಣನ ಜೊತೆ ಮಾತಾಡಿಕೊಂಡು ಇವತ್ತಿನ ದಿನ ಹಿಂಗೆ ಕಳೆದೆ. ಸೊ ನೆಕ್ಸ್ಟ್ ನಾನು ಫೆಬ್ರವರಿ 14th ಹೋಗ್ತೀನಿ. ಏನಕ್ಕಂದ್ರೆ ನನಗೆ ಕೃಷ್ಣನ ಮೇಲೆ ಅಷ್ಟು ಲವ್. ಸೊ ಏನಾದರೂ ಕೃಷ್ಣನಿಂದನೇ ಸ್ಟಾರ್ಟ್ ಮಾಡಬೇಕಂತ ಅನ್ಕೋತೀನಿ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್.